ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯಲ್ಲಿ ಮಾಜಿ ಕಂದಾಯ ಸಚಿವ ಎಚ್.ಸಿ. ಶ್ರೀಕಂಠಯ್ಯ ಅವರ 100ನೇ ವರ್ಷದ ಜನ್ಮದಿನವನ್ನು ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಿಸಿದರು. ಈ ಸಂದರ್ಭದಲ್ಲಿ ಅವರ ಮೊಮ್ಮಗ ಹಾಗೂ ಕರ್ನಾಟಕ ಸರ್ಕಾರದ ವಿದ್ಯುತ್ ಕಾರ್ಖಾನೆ ನಿಗಮದ ಅಧ್ಯಕ್ಷರಾದ ದೀಪು ಅವರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಸೀರೆಗಳನ್ನು ವಿತರಿಸಲಾಯಿತು. ಅಲ್ಲದೆ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳನ್ನು ನೀಡಿ ಸಮಾಜಮುಖಿ ಸೇವೆ ನಡೆಸಲಾಯಿತು. ಹಾಗೆಯೇ ಅವರು ಕಂದಾಯ ಸಚಿವರಾಗಿದ್ದಂತಹ ಸಂದರ್ಭದಲ್ಲೇ ಪ್ರತಿಯೊಬ್ಬರಿಗೂ ಸಹ ಈ ತಾಲೂಕಿನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಬಹಳಷ್ಟು ಜನಕ್ಕೆ ನೌಕರಿಯನ್ನ ಖಂಡಿತವಾಗ್ಲೂ ಕೊಡಿಸಿದ್ದಾರೆ. ಇವತ್ತಿಗೂ ಕೂಡ ಅವರ ಹೆಸರನ್ನ ಎಂದು ಮರ್ತಿಲ್ಲ, ಅವರು ನಮ್ಮ ಜೊತೆನೆ ಇದ್ದಾರೆ ಅನ್ನುವ ಒಂದು ಅರ್ಥದಲ್ಲಿ ಕೂಡ ಪ್ರತಿಯೊಬ್ಬರು ಇದ್ದೀವಿ. ಹಾಗೇನೆ ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತರಿಗೆ ನೀಡ್ತಕ್ಕಂಥ ಹುಡುಗರನ್ನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ಅಶೋಕ್ ವೇಣು, ಕೃಷಿ ಮಾರುಕಟ್ಟೆ ಮಾಜಿ ನಿರ್ದೇಶಕ ಶಂಕರ್, ಜಗದೀಶ್, ಕಾಯಿ ವ್ಯಾಪಾರಿ ಹಾಗೂ ಕಾಂಗ್ರೆಸ್ ಮುಖಂಡ ಮುದ್ದನಹಳ್ಳಿ ರಾಮಕೃಷ್ಣೇಗೌಡ, ಸೋಸಲ್ಗೆರೆ ವೆಂಕಟೇಶ್, ಶ್ರೀಕಂಠಯ್ಯ ಅಭಿಮಾನಿ ಬಳಗದ ಸದಸ್ಯರು, ಹೋಬಳಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಶಿವಸ್ವಾಮಿ, ಹುಲಿಕೆರೆ ಪ್ರಕಾಶ್, ಎಂ ದಾಸಪುರ ಸೇರಿದಂತೆ ಹಲವು ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ಶ್ರದ್ಧಾಂಜಲಿಯಲ್ಲ, ಗೌರವ ನಮನ ಸಲ್ಲಿಸುವ ಬದಲು ಜನ್ಮದಿನದ ಸಂಭ್ರಮದಲ್ಲಿ ಪಾಲ್ಗೊಂಡರು. 100 ವರ್ಷದ ಒಂದು ಸವಿ ನೆನಪಿಗೋಸ್ಕರ ನಮ್ಮ ನಿಗೇಳಿ ಹೋಬಳಿಲಿ ಆಶಾ ಕಾರ್ಯಕರ್ತರು ಮತ್ತೆ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಪಕ್ಷಾತೀತವಾಗಿ ಮತ್ತೆ ಅಂಗನವಾಡಿ ಮಹಿಳೆಯರು ಎಲ್ಲರೂ ಶ್ರೀಕಂಠಯ್ಯನವರ ಒಂದು ಸವಿ ನೆನಪಿಗೋಸ್ಕರ ತಾವೆಲ್ಲ ಬಂದಿದ್ದೀರಿ. ಶ್ರೀಕಂಠಯ್ಯನವರು ಈ ತಾಲೂಕಿಗೆ ಮತ್ತು ಈ ಜಿಲ್ಲೆಗೆ ರಾಜ್ಯಕ್ಕೆ ಭಾಳ ಕೆಲಸಗಳನ್ನ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಅರಿವಿದೆ. ತಮ್ಮಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಪೋಷಕರಿಗೆ ಗೊತ್ತು ಶ್ರೀಕಂಠಯ್ಯನವರು ಏನೇನು ಕೆಲಸ ಮಾಡಿದ್ದಾರೆ ಈ ತಾಲೂಕಲ್ಲಿ. ಶುಗರ್ ಫ್ಯಾಕ್ಟ್ರಿ ಆಗ್ಬೋದು, KSRTC ಡಿಪೋ ಆಗ್ಬೋದು, ಮತ್ತು ಆದಿಚುಂಚನಗಿರಿ ಕಾಲೇಜ್ನೇ ಮಠಕ್ಕೆ ಬಿಟ್ಟುಕೊಟ್ರು ಶ್ರೀಕಂಠಯ್ಯನವರು. ಅಷ್ಟೊಂದು ಧೀಮಂತ ನಾಯಕ. ಅವರ ಹೆಸರಿನಲ್ಲಿ ಅವರ ಮೊಮ್ಮಗ ದೀಪು ಅವರವರು ಶ್ರೀಕಂಠಯ್ಯನವರ ಒಂದು ಪ್ರತಿ ವರ್ಷದೂ ಸಹ ಕೆಲವು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಫುಟ್ಬಾಲ್ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಒಂದು ಬಡವರಿಗೆ ಏನಾರು ಒಂದು ಇದನ್ನು ಕೊಡೋದಾಗ್ಬೋದು, ನೆನಪಿನ ಕಾಣಿಕೆ ಕೊಡ್ಬೋದು, ಎಲ್ಲನೂ ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ. ಶ್ರೀಕಂಠಯ್ಯನವರ ಯಾರೂ ಮರ್ತಿಲ್ಲ. ಅದು ವಿಶೇಷವಾಗಿ ನಮ್ಮ ನಿಗೇಳಿ ಹೋಬಳಿಲಿ ಶ್ರೀಕಂಠಯ್ಯನವರು ಅಂತ ಅಂದರೆ ಭಾಳ ಅಚ್ಚುಮೆಚ್ಚಿನ ನಾಯಕ ನಮ್ಮ ಹೋಬಳಿಗೆ. ಯಾಕೆಂದರೆ ಇಲ್ಲಿ ಬಂದಾಗೆಲ್ಲ ನಾವೆಲ್ಲ ನೋಡ್ತಾ ಇದ್ದೆ ಶ್ರೀಕಂಠಯ್ಯನವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಮುಖಂಡರುಗಳು ಕಾರ್ಯಕರ್ತರುಗಳು ಹೇಗೆ ನಡ್ಕೊಳ್ತಾ ಇದ್ರು, ಹೇಗೆ ಅವ್ರನ್ನ ಒಂದು ಡೇಟ್ನ ಕೊಡ್ತೀವಿ, ತಾಲೂಕು ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಶ್ರೀಕಂಠಯ್ಯನವರ ನೆನಪಿಗೋಸ್ಕರ ಅಂತ ಹೇಳಿ ಈಗಿನ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಹ ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ತಾವೆಲ್ಲ ಸಹಕರಿಸಬೇಕು.